ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಿನಗೆ ನೀ ನನಗೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 108. ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಅವಳ ಬೆಡ್ ಮೇಲೆ ಕೂತು, ನೀನು ಏನೇ ಹೆಸರಿಟ್ಕೊಂಡು ಬಂದರೂ ಈ ಅಗಸ್ತ್ಯನ ಹೃದಯ ಸುಳ್ಳು ಹೇಳಲ್ಲ ಎಂದವನು ತುಂಬ ಹತ್ತಿರದಿಂದ ಅವಳ ಮಗನ ನೋಡಿ, 2 ವರ್ಷ ಬೇಕಾಯ್ತಾ ನಾನಿನ್ನ ನೋಡೋಕ್ಕೆ? ಇಷ್ಟು ದೂರ ಬಂದ ನಿನಗೆ ಒಮ್ಮೆ ನಾನು ನೋಡಬೇಕು ಅನ್ನಿಸ್ಲಿಲ್ವಾ? ನೀನು ಮುಂದೆ ನಿಂತರೂ ಒಮ್ಮೆಯೂ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಮನಸ್ಸು ಬರಲಿಲ್ವಾ? ಎಲ್ಲಿ ಕಣೆ, ಈ ಅಗಸ್ತ್ಯನಿಗೆ ಚಾಲೆಂಜ್ ಅಂದರೆ ತುಂಬ ಇಷ್ಟ. ನಿನ್ನ ಬಾಯಲ್ಲೇ ನೀನೇ ಹಿಂದೂ ಎನ್ನುವುದನ್ನು ಬಾಯಿ ಬಿಡಿಸಲಿಲ್ಲ ಅಂದರೆ ನಾನು ಸನ್ ಆಫ್ ಶಂಕರ್ ಪಟೇಲ್ ಅಲ್ಲ ಎಂದವನು ತನ್ನ ಕುಡಿಮೀಶನ ತೇಡಿದ ತನ್ನ ಹೆಬ್ಬೆರಳಲ್ಲಿ. ಮುಂದೆ ಅವಳನ್ನೇ ನೋಡುತ್ತಿದ್ದವನ ಕಣ್ಣಿಗೆ ಬಿದ್ದಿದ್ದು ಅಲ್ಲೇ ಟೇಬಲ್ ಮೇಲೆ ತೆರೆದಿಟ್ಟಿದ್ದಂಥ ಟ್ಯಾಬ್ಲೆಟ್ಗಳು. ಅಗಸ್ತ್ಯ ಅದನ್ನು ಒಮ್ಮೆ ನೋಡ್ದ. ಅಲ್ಲಿ ಕೆಲವು ರಿಪೋರ್ಟ್ಸ್ ಕೂಡ ಇದ್ದವು. ಅದರಲ್ಲಿ ಅವಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಮಿಂದ ಹೆವಿ ಸ್ಟಮಕ್ ಪೇಯ್ನ್ ಬರುತ್ತಿದೆ ಅಂತ ತೋರಿಸಿದ್ರು. ಅದನ್ನು ನೋಡಿದ ಅಗಸ್ತ್ಯ ಒಮ್ಮೆ ಹುಡುಗಿ ಮುಖ ನೋಡಿ, ಅದಕ್ಕೆ ರಾತ್ರಿ ಹೊಟ್ಟೆ ಹಿಡಿದು ಕೂತಿದ್ಲು ಅನಿಸುತ್ತೆ ಎಂದು ಅವಳ ತಲೆ ಸವರಿದವನಿಗೆ ನೆನಪಾಗಿದ್ದು ಗುಣವಂತ. ತಕ್ಷಣ ಮುಖ ಗಂಟೆಗೆ ಅವನು ಹೀಗೆ ಇಂದು ತಲೆ ಸವರ್ತಾ ಕೂತಿದ್ದದ್ದನ್ನು ನೋಡಿ ನೆನೆದು, ಈ ಗುಣ ನನಗಿಂತ ಒಳ್ಳೆಯವನ? ಅವನೇ ನಿನ್ನ ಇಲ್ಲಿಗೆ ಕರೆಸಿಕೊಂಡಿದ್ನ? ಆದರೆ ಅವತ್ತು ಬಂದಿದ್ದು ಬೇರೆ ಹುಡುಗನ ಜೊತೆ. ಅವನು ಯಾರು? ಮತ್ತು ಲಾರೆನ್ಸ್ ಹೇಳಿದ ದಿವಾನ್ ಫಿಯಾನ್ಸಿ ಅಂತ ಆ ಹುಡುಗಿ ನೀನೇನಾ ಎಂದವನು ಒಮ್ಮೆ ಹಿಂದೂ ಮುಖನ ದಿಟ್ಟಿಸಿ ನೋಡಿ, ಎಷ್ಟು ಜನ ನಿನ್ನ ಮದುವೆ ಆಗೋ ಹುಡುಗಿ ಅಂತ ಹೇಳ್ಕೊಂಡು ಓಡಾಡ್ತಾರೆ ಎಂದು ಹುಪ್ಪು ಬೆಸೆದು, ಆದರೆ ನೀನು ಮಿಸಸ್ ಅಗಸ್ತ್ಯ ಪಟೇಲ್ ಅನ್ನೋದನ್ನು ತಿಳಿಸೋದ್ರಲ್ಲಿ ಎಡುತ್ತಿದ್ದೀನಿ ನಾನು, ಎಲ್ಲಿ ಎಂದು ಒಮ್ಮೆ ತನ್ನ ಮೀಸೆ ತೀಡಿ ವ್ಯಂಗ್ಯವಾದ ನಗು ಚೆಲ್ದ. ಆದರೆ ಹುಡುಗಿ ಮಾತ್ರ ಇದ್ಯಾವುದರ ಪರಿವಿಲ್ಲದೆ ಮಲಗಿದ್ದವಳು ಅವನ ಕೈ ಹಿಡಿದು ಅವಳ ಕೆನ್ನೆಗೆ ಕೈ ಕೊಟ್ಟುಕೊಂಡು ಮಲಗಿದ್ಲು. ಅಗಸ್ತ್ಯ ಏನನ್ನೋ ಯೋಚಿಸ್ತಿದ್ದವನು ವಾಸ್ತವಕ್ಕೆ ಬಂದು ಅವಳ ಕಡೆ ನೋಡ್ದ. ಅವಳ ಮೃದು ಕೆನ್ನೆ ಅವನ ಒರಟು ಕೈ ಸೋಕುತ್ತಿರೋದನ್ನು ನೋಡಿ ಒಂದು ಕ್ಷಣ ಕಣ್ಮುಚ್ಚಿ ಜೋರಾದ ಬ್ರೆತ್ ತಗೊಂಡ. ಆದರೆ ಸಂಸ್ಕೃತಿ ಮಾತ್ರ ಏನೂ ತಲೆ ಕೆಲಿಸ್ಕೊಳ್ಳದೆ ಆರಾಮಾಗಿ ಮಲಗಿದ್ದ ಹುಡುಗಿ ಮುಖ ನೋಡಿದವನು ಅವಳ ಪಕ್ಕ ಅಲ್ಲೇ ಕೂತವನು ನಿದ್ದೆ ಮಾಡಲಿಲ್ಲ. ಬದಲಿಗೆ ಕಣ್ಣ ರಪ್ಪೆ ಎವೆ ಇಕ್ಕದೆ ಅವಳನ್ನೇ ನೋಡ್ತಾ ಕೂತವನಿಗೆ ನಿದ್ದೆ ಬಂದಿಲ್ಲ. ಜೊತೆಗೆ ಬೆಳಗಿನ ಜಾವ ಹಾಕಿದ್ದು ನೆನಪಿಲ್ಲ. ಯಾರೋ ಕೆಲಸದವರು ಶಬ್ದ ಮಾಡಿದ್ದು ನೋಡಿ ಎಚ್ಚೆತ್ತ ಹುಡುಗ ತಕ್ಷಣ ಎದ್ದೇಳೋಕ್ಕೆ ನೋಡ್ದ, ಗಾಬರಿನಲ್ಲಿ. ಬಟ್ ಅವನ ಕೈ ಇನ್ನೂ ಹುಡುಗಿ ಕೆನ್ನೆ ಕೆಳಗೇನೇ ಇದೆ. ಅಗಸ್ತ್ಯ ಒಮ್ಮೆ ಅವಳ ಮುಖ ನೋಡಿ ಮೆಲ್ಲಗೆ ತನ್ನ ಕೈ ತೆಗೆದುಕೊಂಡವನು ಅವಳ ನೆತ್ತಿಗೆ ಮುತ್ತಿಡೋಕೆ ಹೋದವನು ತಕ್ಷಣ ಅವನಿಗೆ ಏನನ್ನಿಸುತ್ತೋ ಸಣ್ಣಗೆ ನಕ್ಕು, ನೀನೇ ಇಂದು ಎಂದು ನಿನ್ನ ಬಾಯಲ್ಲೇ ಹೇಳಿಸೋವರೆಗೂ ನಾನು ಈ ಥರ ನಿನ್ನ ಬಳಿ ಕ್ಲೋಸ್ ಆಗಲ್ಲ ಕಣೆ ಹುಡುಗಿ ಎಂದವನು ಅವಳ ನೆತ್ತಿ ಸವರಿ, ಆದಷ್ಟು ಬೇಗ ಇಂಥ ಒಂದು ಗಳಿಗೆ ನನ್ನ ಮನೆಯಲ್ಲಿ ಕೂಡಿ ಬರಲಿ ಎಂದು ಅಲ್ಲಿಂದ ಇಂದಿನ ಬಿಲ್ಡಿಂಗ್ನಿಂದ ಎಸ್ಕೇಪ್ ಆದವನು ತನ್ನ ಮನೆಗೋಗಿ ಸುಸ್ತಲ್ಲೇ ಹಾಗೆ ಬೆಡ್ ಮೇಲೆ ಹೊರಳ್ದ. ಹಾಗೆ ನಿದ್ದೆಗೆ ಜಾರಿದ. ಗಾಢ ನಿದ್ದೆಯಲ್ಲಿದ್ದ ಹುಡುಗನಿಗೆ ಬೆಳಿಗ್ಗೆ 11ಕ್ಕೆ ಕಾಲ್ ಬಂತು. ಆ ಫೋನ್ ರಿಂಗ್ ಆದ ಶಬ್ದಕ್ಕೆ ಕಷ್ಟಪಟ್ಟು ಕಣ್ಬಿಟ್ಟು ನೋಡಿದ್ರೆ ಎಸ್ ಫ್ಯಾಷನ್ ಅಂತಿತ್ತು. ಅಗಸ್ತ್ಯ ಅದೇ ನಿದ್ದೆ ಕಣ್ಣಲ್ಲೇ ರಿಸೀವ್ ಮಾಡಿ ಹಲೋ ಎಂದ. ಆ ಕಡೆಯಿಂದ, ಸರ್, ನೀವು ಕೇಳಿದ್ರಲ್ಲ ಮೇಡಮ್ ಬಳಿ ಮಾತಾಡಬೇಕು ಅಂತ, ಇವತ್ತು ನಿಮಗೆ ಇನ್ನು 1 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಬೇಗ ಬನ್ನಿ ಸರ್ ಎಂದಿದ್ದು ನೋಡಿ ಅಗಸ್ತ್ಯ ಎಂದವನು ಅವಳ ಜೊತೆ ಮಾತಾಡೋಕ್ಕೆ ಸಿಗುವ ಯಾವ ಸಮಯನೂ ನಾನು ಬಿಡಲ್ಲ ಎಂದು ನಿದ್ದೆ ಇದ್ದರೂ ಎದ್ದು ಫ್ರೆಶ್ ಆಗಿ ಇನ್ ಟೈಮ್ಗೆ ಅವರ ಆಫೀಸ್ನಲ್ಲಿದ್ದ. ಸಂಸ್ಕೃತಿ ಆಲ್ರೆಡಿ ಆಫೀಸ್ಗೆ ಬಂದು ಏನೋ ಮೀಟಿಂಗ್ ಮುಗಿಸ್ತಿದ್ಲು. ಅಗಸ್ತ್ಯ ಅಲ್ಲೇ ಕೂತು ವೆಯ್ಟ್ ಮಾಡುತ್ತಿದ್ದ. ಸಂಸ್ಕೃತಿ ಕೂಡ ಮೀಟಿಂಗ್ ಮುಗಿಸಿ ಬಂದವನು ಅಗಸ್ತ್ಯ ಕೂತಿದ್ದ ಕಡೆ ಬಂದು ಬನ್ನಿ ಎಂದು ತನ್ನ ಚೇಂಬರ್ಗೆ ಕರೆದುಕೊಂಡು ಹೋಗ್ತಾಳೆ. ಅಗಸ್ತ್ಯ ಹೋಗಿ ಕೂತ. ಸಂಸ್ಕೃತಿ ತಾನು ಚೇರ್ ಮೇಲೆ ಕೂತು, ಜ್ಯೂಸ್ ತರೋಕೆ ಹೇಳಿ, ಏನೋ ಫೈಲ್ ನೋಡುತ್ತಾ, ಹೇಳಿ ಏನೋ ಮಾತಾಡಬೇಕು ಅಂದ್ರಂತೆ, ಸೊ ಹೇಳಿ ಮಿಸ್ಟರ್ ಎಂದಳು. ಅವನ ಕಡೆ ಕೂಡ ನೋಡಿದೆ.
ಅದಕ್ಕೆ ಅಗಸ್ತ್ಯ ಬೇಡದಿರೋ ಡೌಟ್ನ ಕೇಳ್ತಾನೆ. ಅದನ್ನು ಕೇಳಿದ ಸಂಸ್ಕೃತಿ ಒಮ್ಮೆ ತಲೆ ಎತ್ತಿ ಅಗಸ್ತ್ಯನ ಕಡೆ ನೋಡಿ ಅವನು ಕೇಳಿದ್ದಕ್ಕೆ ಉತ್ತರ ಕೊಡ್ತಾ, ನಿಮ್ಮ ದೀಪಾವಳಿ ಫ್ಯಾಷನ್ ಡೀಟೇಲ್ಸ್ ಚೆಕ್ ಮಾಡಿದ್ದೀವಿ, ಅವರೇ ಯಾಕೆ ಬರಲಿಲ್ಲ ಎಂದು ಕೇಳಿದ್ಲು. ಅವಳು ಮಾತು ಕೇಳಿದ ಅಗಸ್ತ್ಯ ಅವಳನ್ನೇ ಒಮ್ಮೆ ಗುರಾಯಿಸಿ, ಅವರು ನಮ್ಮ ಸಿಸ್ಟರ್, ಅವರು ಬರೋ ಕಂಡೀಷನಲ್ಲಿ ಇರಲಿಲ್ಲ ಎಂದ. ಸಂಸ್ಕೃತಿ ಇದು ಅವರಿಗೆ ಸಿಕ್ಕಿರೋ ದೊಡ್ಡ ಆಫರ್, ಅಂಥದ್ರಲ್ಲಿ ಇದಕ್ಕಿಂತ ದೊಡ್ಡ ವರ್ಕ್ ಏನಿತ್ತು ಎಂದಳು. ಅಗಸ್ತ್ಯ ಮಗುಗೆ ಹುಷಾರಿಲ್ಲ, ಒಬ್ಬ ತಾಯಿಗೆ ಮಗುನ ಅಂಥ ಕಂಡೀಷನಲ್ಲಿ ಬಿಟ್ಟು ಬರೋಕ್ಕೆ ಕಷ್ಟ ಆಗುತ್ತೆ ಮೇಡಮ್ ಎಂದ. ಅವನ ಈ ಮಾತು ಕೇಳಿದ ಸಂಸ್ಕೃತಿ 1 ಸೆಕೆಂಡು ತಾನು ಫೈಲ್ ಚೆಕ್ ಮಾಡೋದನ್ನು ನಿಲ್ಲಿಸಿ ಸೈಲೆಂಟ್ ಆದ ಹುಡುಗಿ ಬೇರೆ ಏನು ಕೇಳಿದೆ, ಓಕೆ ಫೈನ್, ಇನ್ನೇನೇ ಇದ್ದರೂ ಮಿಸ್ಟರ್ ಗುಣವಂತ್ ಬಳಿ ಮಾತಾಡಿ, ಅವರೇ ಎಲ್ಲ ಕ್ಲಿಯರ್ ಮಾಡ್ತಾರೆ ಎಂದಳು. ಅಷ್ಟೊತ್ತಿಗೆ ಜ್ಯೂಸ್ ಹಿಡಿದು ಬಂದ ವ್ಯಕ್ತಿಗೆ ಅವನ ಮುಂದೆ ಕೊಡೋಕ್ಕೆ ಹೇಳಿ ತಾನು ಒಂದು ಗ್ಲಾಸ್ ತಗೊಂಡ ಹುಡುಗಿ ಮತ್ತೇನಾದರೂ ಇದೆಯಾ ಎಂದಳು. ಅಗಸ್ತ್ಯ ನೋ ಎಂದವನು ಅವನ ಜ್ಯೂಸ್ ಕುಡಿಯದೆ ಹಾಗೆ ಬಿಟ್ಟ, ಒಂದು ಸಿಪ್ ಮಾಡಿ. ಅಗಸ್ತ್ಯ ಹಾಗೆ ಜ್ಯೂಸ್ ಬಿಟ್ಟಿದ್ದನ್ನು ನೋಡಿ ಸಂಸ್ಕೃತಿ ವಾಟ್ ಹ್ಯಾಪನ್ ಎಂದಳು. ಅಗಸ್ತ್ಯ ಸಾರಿ, ನನಗೆ ಈ ಜ್ಯೂಸ್ ಅಭ್ಯಾಸ ಇಲ್ಲ ಎಂದ. ಅದು ಅವನು ಇಷ್ಟಪಡದ ಹಣ್ಣಿನ ಜ್ಯೂಸ್ ಆಗಿತ್ತು. ಅಗಸ್ತ್ಯ ಅತಿ ಹೆಚ್ಚಾಗಿ ಕುಡಿಯುತ್ತಿದ್ದುದು ಬಟರ್ಫ್ರೂಟ್ದು. ಸೊ ಈಗ ಅದು ಬೇಡ ಎಂದಿದ್ದಕ್ಕೆ ಅವಳ ಜ್ಯೂಸ್ ಸಿಪ್ ಮಾಡಿದ್ರೆ ಅದು ಅಗಸ್ತ್ಯ ಇಷ್ಟಪಡೋ ಜ್ಯೂಸ್ ಆಗಿತ್ತು. ಸಂಸ್ಕೃತಿ ಕಾಲ್ ಮಾಡಿ ಆ ಜ್ಯೂಸ್ ತಂದು ಕೊಟ್ಟ ಹುಡ್ಗನಿಗೆ, ನಾನು ಏನು ಹೇಳಿದ್ದೆ, ನೀನು ಏನು ಕೊಟ್ಟಿದ್ಯಾ, ನನಗೆ ಆ್ಯಪಲ್ ಜ್ಯೂಸ್ ಹೇಳಿದ್ದು, ಅವರಿಗೆ ಬಟರ್ಫ್ರೂಟ್ದು ಎಂದವಳು, ಹೋಗಿ ಬೇರೆ ಚೇಂಜ್ ಮಾಡಿಸ್ಕೊಂಡು ಬನ್ನಿ ಎಂದವಳು 2 ಗ್ಲಾಸ್ ವಾಪಸ್ ಕೊಟ್ಟು ಕಳಿಸಿದ್ಲು. ಅಗಸ್ತ್ಯ ಮೀಸೆ ಮರಿಯಲ್ಲಿ ನಕ್ಕು ಮನದಲ್ಲೇ, ನಾನು ಬಟರ್ಫ್ರೂಟ್ ಬಗ್ಗೆ ಹೇಳೇ ಇಲ್ವಲ್ಲೇ ಹಿಂದು, ನನಗೆ ಆ್ಯಪಲ್ ಜ್ಯೂಸ್ ಇಷ್ಟ ಇಲ್ಲ ಅಂತ ಹೇಳೇ ಇಲ್ಲ, ಅದೇ ಗೊತ್ತು ಎಂದು ನಕ್ಕವನು ಒಮ್ಮೆ ಜೋರಾಗಿ ಕೆಮ್ಮಿ, ಮಿಸ್ ಸಂಸ್ಕೃತಿ ಮೇಡಮ್, ನನಗೆ ಬಟರ್ಫ್ರೂಟ್ ಜ್ಯೂಸ್ ಇಷ್ಟ ಅಂತ ನಾನು ಹೇಳೇ ಇಲ್ಲ ಎಂದ ಅವಳನ್ನೇ ನೋಡುತ್ತಾ. ಸಂಸ್ಕೃತಿ ತಕ್ಷಣ ತನ್ನ ಮೂಗುನ ಉಜ್ಜಿ, ಅದು ಅದು ಎಂದು ನಮ್ಮ ಆಫೀಸ್ಗೆ ಬರೋರ ಡೀಟೇಲ್ಸ್ ಮೊದಲೇ ತಿಳಿದಿರ್ತೀವಿ ಎಂದ ಹುಡುಗಿ ಸುಮ್ಮನೆ ಫೈಲ್ನಲ್ಲಿ ಮುಖ ಒದಗಿಸಿದ್ಲು. ಅಗಸ್ತ್ಯ ಸಣ್ಣ ನಗು ಚಲ್ಲಿ ಅವಳನ್ನೇ ನೋಡುತ್ತಾ ನೆಪಕ್ಕೆ ಫೋನ್ ಹಿಡಿದು ಕೂತಿದ್ದ. ಅದೇ ಸಮಯಕ್ಕೆ ಗುಣವಂತ್ ಬಂದ. ಅಗಸ್ತ್ಯ ಉಪ್ಪೇರಿಸಿ ನೋಡಿದ್ರೆ ಗುಣವಂತ ಬಂದವನು ಅವಳ ಪಕ್ಕ ಇದ್ದ ಚೇರ್ನಲ್ಲಿ ಕೂತು ವರ್ ಮುಕ್ಕಿದ್ದ ಎಂದ. ಸಂಸ್ಕೃತಿ ಇಲ್ಲ ಎಂದರೆ ಗುಣ, ಓಕೆ ಸಂಜೆ ನಾವು ಹೋಗೋದು ಮರ್ತಿಲ್ಲ ಅಲ್ವಾ ಎಂದ. ಸಂಸ್ಕೃತಿ ಇಲ್ಲ ಎಂದಷ್ಟೇ ಮಾತಾಡಿದವಳು ಮುಖ ಎತ್ತಿ ನೋಡುವುದಿಲ್ಲ. ಗುಣ ಓಕೆ ಎಂದು ಒಮ್ಮೆ ಅಗಸ್ತ್ಯನ ಕಡೆ ನೋಡಿ, ಹೋ ಮಿಸ್ಟರ್ ಅಗಸ್ತ್ಯ ಎಂದವನು, ನಿಮ್ಮ ದೀಪಾವಳಿ ಫ್ಯಾಷನ್ ಬಗ್ಗೆ ಕೇಳಿದ್ದೇನೆ, ಹಾಗೆ ಅವರ ಆಡ್ ವರ್ಕ್ ಬಗ್ಗೆ ಕೇಳಿದ್ದೀನಿ ಎಂದ. ಅಗಸ್ತ್ಯ ತಲೆ ಆಡಿಸಿ ಸುಮ್ಮನೆ ಕೂತರೂ ಅವನ ಕಣ್ಣು ಹುಡುಗಿ ರಿಯಾಕ್ಷನ್ ನೋಡ್ತಿತ್ತು. ಸಂಸ್ಕೃತಿ ಗುಣ ದೀಪಾವಳಿ ಬಗ್ಗೆ ಕೇಳಿದ್ದು ನೋಡಿ ಒಮ್ಮೆ ಕಿರುಗಣಲ್ಲೇ ಅವನನ್ನು ನೋಡಿ ಉಬ್ಬು ಗಂಟಕಿದ್ಲು. ಅಗಸ್ತ್ಯ ಮನದಲ್ಲೇ ನಕ್ಕು, ಓಕೆ ಫೈನ್, ನಾನು ಬಂದ ಕೆಲಸ ಆಯಿತು ಎಂದ. ಅಷ್ಟೊತ್ತಿಗೆ ಜ್ಯೂಸ್ ಬಂದಿದ್ದು ನೋಡಿ ನೋ ಥ್ಯಾಂಕ್ಸ್ ಎಂದವನು ಹೊರಗೋಗಿ ಎಲ್ಲಿಗೆ ಹೋಗೋಕ್ಕೆ ಕರಿತಿದ್ದಾನಿವನು ಎಂದು ಯೋಚಿಸ್ತಿದ್ದವನು ಸೀದಾ ತನ್ನ ಮನೆಗೆ ಹೋದವನು. ಸಂಜೆ ತಾನು ರೆಡಿಯಾಗೋಕ್ಕೆ ಪ್ರಿಪೇರ್ ಆಗುತ್ತಿದ್ದವನು ಯಾರಿಗೋ ಕಾಲ್ ಮಾಡಿ ಸಂಜೆ ಗುಣವಂತ್ ಯಾವ ಪ್ಲೇಸ್ಗೆ ಹೋಗುತ್ತಿದ್ದಾನೆ ಅನ್ನೋದನ್ನು ತಿಳಿದು ತನ್ನ ಮೀಸೆ ತಿಡಿ ತಾನು ಹೋಗೋಕ್ಕೆ ರೆಡಿಯಾದ. ಸಂಜೆ ಗುಣವಂತ್ ಹೇಳಿದಂತೆ ಒಂದು ಈವೆಂಟ್ಗೆ ಹೋಗೋಕೆ ಸಂಸ್ಕೃತಿ ತುಂಬ ಮುದ್ದಾಗಿ ಸೀರೆ ಉಟ್ಟು ರೆಡಿಯಾದ ಹುಡುಗಿ ಕಾರ್ನ ಹಿಂದೆ ಅಗಸ್ತ್ಯನ ಕಾರ್ ಕೂಡ ಹೋಗುತ್ತೆ. ಅವರು ಹೋಗೋದು ಒಂದು ರಿಸೆಪ್ಷನ್ಗೆ. ಅಲ್ಲಿ ಇವಳನ್ನು ರಿಸೀವ್ ಮಾಡಿದ್ದು ಗುಣವಂತ್. ಅವಳ ಕೈ ಹಿಡಿದು ಕರ್ಕೊಂಡು ಹೋದವನನ್ನು ನೋಡಿದ ಅಗಸ್ತ್ಯ ದವಡೆ ಬಿಗಿದು ಇವನನ್ನು ಮೊದಲು ದೂರ ಇಡಬೇಕು ಎಂದುಕೊಂಡ. ಸೀದಾ ತಾನು ಹೋಗುವ ಹುಡುಗ ಆಲ್ರೆಡಿ ತಾನು ಅಲ್ಲಿ ಹುಡುಗನ ಕಡೆ ಎನ್ನುವ ಹಾಗೆ ಇನ್ವಿಟೇಷನ್ ಹಿಡಿದು ಹೋಗಿದ್ದ ಕಳ್ಳ. ಸಂಸ್ಕೃತಿ ಹೋದವಳು ವಿಶ್ ಮಾಡಿ ಗಿಫ್ಟ್ ಕೊಟ್ಟ ಹುಡುಗಿಯಿಂದ ದೂರ ಇರಲೇ ಇಲ್ಲ ಗುಣವಂತ್. ಅಗಸ್ತ್ಯ ಅವಳ ಜೊತೆ ಮಾತಾಡೋಕ್ಕೆ ಸ್ವಲ್ಪ ಸಮಯ ಬೇಕು ಎಂದು ಕಾದಿದ್ದ. ಅದರಂತೆ ಹುಡುಗಿಗೆ ಯಾವುದೋ ಕಾಲ್ ಬಂದಿದ್ದು ನೋಡಿ ಹೊರ ನಡೆದು ಅಗಸ್ತ್ಯ ಕೂಡ ಒಮ್ಮೆ ಸುತ್ತ ನೋಡಿ ಫೋನ್ ಹಿಡಿದು ಹೋದ ಹುಡುಗಿ ಹಿಂದಾನೆ. ಸಂಸ್ಕೃತಿ ಮಾತಾಡಿ ಹಿಂದೆ ತಿರುಗುವುದಕ್ಕೂ ಅಲ್ಲಿ ಏನೋ ಎಡವಿದ ಹುಡುಗಿ ಈಲ್ಡ್ ಸ್ಲಿಪ್ಪರ್ ಸ್ಕಿಪ್ ಹಾಕಿದ್ರಿಂದ ಬೀಳ್ತೀನಿ ಎಂದು ಕಣ್ಣು ಮುಚ್ಚಿದವಳಿಗೆ ಆಸರೆಯಾಗಿ ಸಿಕ್ಕಿದ್ದು ಒಂದು ತೋಳು. ಹುಡುಗಿ ಮೆಲ್ಲಗೆ ಕಣ್ಬಿಟ್ಟು ಮುಖನ ನೋಡದೆ ಥ್ಯಾಂಕ್ಸ್ ಗುಣ ಎಂದು ಕತ್ತೆತ್ತಿ ನೋಡಿದ್ರೆ ಒಂದು ಹುಪ್ಪು ಮೇಲೆ ಮಾಡಿ ನಿಂತಿರೋ ಅಗಸ್ತ್ಯ ಕಂಡ.
ಸಂಸ್ಕೃತಿ ಒಮ್ಮೆ ಉಗುಳು ನುಂಗಿ ಥ್ಯಾಂಕ್ಸ್ ಮಿಸ್ಟರ್ ಎಂದ ಹುಡುಗಿ ಗಾಬರಿಯಾಗಿ ಹೋಗಲು ಮುಂದೆ ಹೆಜ್ಜೆ ಇಟ್ಟವಳ ಕಾಲು ಮತ್ತೊಮ್ಮೆ ಸ್ಕಿಪ್ ಆದವಳು ಸೀದಾ ಅಗಸ್ತ್ಯನ ಎದೆಗೆ ಹೊರಗಿದ್ಲು. ಅಗಸ್ತ್ಯನ ಕುರ್ಚಲ್ ಗಡ್ಡ ಅವಳ ಕೆನ್ನೆ ಸೋಕಿತು. ಸಂಸ್ಕೃತಿ ಕಣ್ಣನ್ನು ಗಟ್ಟಿಯಾಗಿ ಮುಚ್ಚಿ ಜೋರಾದ ಉಸಿರು ತಗೊಂಡು ದೂರ ಸರಿಯುವ ಹುಡುಗಿಗೆ ಅಗಸ್ತ್ಯ ಬೇಕೆಂದೇ ಕಾಲು ಅಡ್ಡ ಇಟ್ಟಿದ್ದರಿಂದ ಹುಡುಗಿ ಮತ್ತೊಮ್ಮೆ ಸ್ಕಿಪ್ ಆಗಿ ಸೀದಾ ಅಗಸ್ತ್ಯನ ಕೆನ್ನೆಗೆ ತನ್ನ ತುಟಿ ಸೋಕಿಸಿದ್ಲು. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.